ತಾಯಿ ಏನಾಗತ್ತಿರ್ತಾಳ ನೋಡ್ರಿ, ಮನೆಯನ್ನ ಬೆಳಗುವುದಕ್ಕಿಂತ ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನೊಳಗ ಚೂಡಾಮಣಿಯಾಗು, ನನಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ ಅಂತ ತಾಯಿ ಹೇಳಕತ್ತಿರ್ತಾಳ. ಯಾಕೆ ಹೇಳಕತ್ತಿರ್ತಾಳ್ರಿ? ನನ್ನ ಮಗ ನನ್ನ ಮನೆಯನ್ನಟ್ಟ ಬೆಳಗಬಾರದು, ಇಡೀ ನಾಡನ್ನ ಬೆಳಗಬೇಕು ಅನ್ನುವಂಥ ತಾಯಿಯ ಉಲ್ಲಾಸ ಅದು. ತಾಯಿಯ ಪ್ರೀತಿ, ತಾಯಿಯ ಮಮತೆ ಎಷ್ಟು ದೊಡ್ಡದು ನೋಡ್ರಿ. ನೋಡ್ರಿ, ಯಾವಾಗ ನಾಗಮ್ಮ ಮತ್ತು ಆ ಮೌನಾಚಾರ್ಯ ರಾತ್ರಿ ಮಲಗಿರುವಂತ ಸಂದರ್ಭದೊಳಗ ಬೆಳಗ್ಗೆ ಜಾವ ಸ್ವಪ್ನದೊಳಗ ಕನಸಿನೊಳಗ ಬ್ರಾಹ್ಮಿ ಮುಹೂರ್ತ ಅಂತ ಏನ್ ಅಂತೀವಲ್ಲ ನಾವು. ನೋಡ್ರಿ, ಬಹಳ ಜನ ನಮ್ಮ ಹಿರಿಯರನ್ನಾಗತಿರ್ತಾರ, ಬ್ರಾಹ್ಮಿ ಮುಹೂರ್ತದೊಳಗ ಬಿದ್ದಂತ ಕನಸುಗಳು ಸತ್ಯ ಆಗ್ತಾವ, ನಿಜ ಆಗ್ತಾವ ಅಂತ ನಮ್ಮ ಹಿರಿಯರು ಹೇಳಕತಿರ್ತಾರ. ಹೌದಲ್ರಿ? ಬೆಳಗಿನ ಜಾವ ಕನಸುಗಳು ಬೀಳಬೇಕು, ಅವು ಸತ್ಯ. ನೋಡ್ರಿ, ಯಾವಾಗ ಬ್ರಾಹ್ಮಿ ಮುಹೂರ್ತದೊಳಗ ಕನಸು ಬೀಳ್ತದ ಏನಂದ್ರ, ನೋಡ್ರಿ, ಯಾವಾಗ ಬ್ರಾಹ್ಮಿ ಮುಹೂರ್ತದೊಳಗ ಕನಸು ಬಿತ್ತು, ಬೆಳಗ್ಗೆ ಎದ್ದ ತಕ್ಷಣ ನಾಗಮ್ಮ ತಾಯಿ ಮುಖವನ್ನು ತೊಳೆದುಕೊಂಡು ವಿಚಾರ ಮಾಡ್ತಾಳ. ಬೆಳಗಿನ ಜಾವ ಸ್ವಪ್ನದೊಳಗ ಕನಸಿನೊಳಗ ಗುರುವರ್ಯರಾಗಿರುವಂತ ಕರಸ್ಥಳದ ನಾಗಲಿಂಗ ಸ್ವಾಮಿಗಳ ಕನಸಿನೊಳಗ ಬಂದ ಮುಂದೊಂದು ದಿನ ಜ್ಞಾನ ಸಿಂಧುವಾಗುವಂತ ಮಗು ಈ ನಾಡಿನೊಳಗ ಹುಟ್ಟುತ್ತದ ಅಂತ ಹೇಳಿರುವಂತ ಸಂದರ್ಭದೊಳಗ ತಾಯಿಗೆ ಹಂಡೆ ಹಾಲು ಕೊಡದಟ್ಟು ಖುಷಿ ಆತು. ನೋಡ್ರಿ, ತಾಯಿ ಯಾವಾಗ ಆ ಖುಷಿಯನ್ನ ಹಿಂಗ ತಡ್ಕೊಳಕ್ ಆಗೋಲ್ದಕ್ಕಿಗಿ. ನೋಡ್ರಿ, ನಿಮ್ಮ ಕನಸಿನೊಳಗೆ ಏನ್ರ ಒಂದು ಬಹಳ ಚಲೋ ಸ್ವಪ್ನಗಳು ಬಿದ್ದು ಅಂದ್ರ ನೀವು ಅನ್ನಕತ್ತಿರ್ತೀರಿ ನೋಡ್ರಿ, ಯಾರ ಮುಂದರ ಹೋಗಿ ಹೇಳಿದಾಗ ನಿಮ್ಮ ಮನಸ್ಸು ಹಗರಾಗ್ತದ. ಹೌದಲ್ರಿ? ಆ ತಾಯಿ ಅನ್ಕೊಂಡು ನನಗೆ ಬಿದ್ದಂತ ಸ್ವಪ್ನವನ್ನ ಕನಸನ್ನ ನಾನು ನನ್ನ ಗಂಡನ ಮುಂದೆ ಹೇಳಬೇಕು ಅಂತ ತಿಳ್ಕೊಂಡು ಆ ಕನಸನ್ನ ಹೊತ್ತುಕೊಂಡು ಗಂಡನ ಕಡೆ ಹೊಂಟಾಳ. ನೋಡ್ರಿ, ಮೌನಪ್ಪ 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 ಅಂತ ಒದರ್ಕೊಂತ ಮೌನ 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 ಅಂತ ಒದರ್ಕೊಂತ ಹೋಗುವಂತ ಸಂದರ್ಭದೊಳಗ ಆ ಕಡೆ ಮೌನಾಚಾರ್ಯ ಮುಖವನ್ನ ತೊಳೆದುಕೊಳ್ಳಾಕತ್ತಿದ್ದ. ಇನ್ನೇನು ಮುಖವನ್ನ ತೊಳೆದುಕೊಂಡು ಹಿಂಗ ಬರಾಕತ್ತಿದ್ದ. ತೊಳ್ಕೊಂಡು ಬರೋದು ತಡ ನಾಗಮ್ಮ ತಾಯಿ ಹೇಳ್ತಾಳಂತ, ರೀ, ನಾನು ಕನಸಿನೊಳಗ ಒಂದು ಬಹಳ ಅದ್ಭುತವಾಗಿರುವಂತ ಘಟನೆಯನ್ನ ಕಂಡೆ. ಆ ಘಟನೆಯನ್ನ ನೋಡಿ ನನಗೆ ಬಹಳ ಖುಷಿ ಆಗೈತ. ಅವಾಗ ಮೌನಪ್ಪ ಅವ್ರು ಅಂತಾರ, ನಾನು ಕೂಡ ಒಂದು ಕನಸಿನೊಳಗೆ ಒಂದು ಸ್ವಪ್ನವನ್ನು ಕಂಡೆ, ಕನಸನ್ನ ಕಂಡೆ. ಇಷ್ಟು ಹೇಳೋದೇ ತಡ ಇಬ್ಬರಿಗೆ ಆನಂದ ಉಲ್ಲಾಸ. ಅವಾಗ ಈಕೆ ಅಂತಾಳ, ನಾಗಮ್ಮ ತಾಯಿ ಅಂತಾಳ, ರೀ, ನಿಮ್ಮ ಕನಸಿನೊಳಗೆ ಏನ್ ಕಂಡ್ರಿ ನನಗೆ ಹೇಳ್ರಿ. ಅವಾಗ ಮೌನಪ್ಪ ಅಂತಾನ, ಇಲ್ಲ, ಮೊದಲ ನೀ ಕನಸಿನೊಳಗ ಕಂಡಿ ಅಂತ ಹೇಳಿದಿ ನನಗ, ನೀ ಮೊದಲು ಹೇಳ, ನಾ ಆಮೇಲೆ ಹೇಳ್ತೀನಿ. ಇಲ್ಲ ರೀ, ನೀವೇ ಹೇಳಬೇಕು, ಇಲ್ಲ ನೀ ಹೇಳಬೇಕು, ಇಲ್ಲ ನೀವೇ ಹೇಳಬೇಕು, ಇಲ್ಲ ನೀ ಹೇಳಬೇಕು. ಒಬ್ರಿಗೊಬ್ರು ಸ್ಟಾರ್ಟ್ ಅದ ನೋಡ್ರಿ. ಆದ್ರ ಆ ಖುಷಿ ಒಳಗ, ಆ ಸಂತೋಷದೊಳಗ ನೋಡ್ರಿ, ಯಾವಾಗ ನಾಗಮ್ಮ ತಾಯಿ ಮತ್ತು ಮೌನಾಚಾರ್ಯ ಮೌನಪ್ಪ ಹಿಂಗ ಬಂದ ಮಾತಾಡ್ಕೊಂತ ಬಂದು ಕುಂತು ಹೇಳಾಕತ್ತಾರ. ನಾಗಮ್ಮ ತಾಯಿ ಹೇಳಾಕತ್ತಾಳ, ರೀ, ಕನಸಿನೊಳಗ ನಮ್ಮ ಸಾಕ್ಷಾತ್ ಗ್ರಾಮದೇವಿಯ ತಾಯಿಯ ಸ್ವರೂಪನಾಗಿರುವಂತ ಕರಸ್ಥಳದ ನಾಗಲಿಂಗ ಸ್ವಾಮಿಗಳು ಕನಸಿನೊಳಗ ಬಂದ ನನಗ ಮುಂದೊಂದು ದಿನ ದಾನ ಸಿಂಧುವಾಗುವಂತ ಮಗು, ಈ ಲೋಕೋದ್ಧಾರ ಮಾಡುವಂತ ಮಗು ನಿಮ್ಮ ಗರ್ಭದೊಳಗ ಹುಟ್ಟುತ್ತದ ಅಂತ ಹೇಳಿದ್ರು ಅಂತ ಹೇಳೋದೇ ತಡ ಆ ಮೌನಪ್ಪ ಅಂತಾರಂತ, ಮೌನಾಚಾರ್ಯ ಅಂತಾರಂತ, ನಾಗ, ಇದೆಂತ ಒಳ್ಳೆ ಸುದ್ದಿ. ನಿನ್ನ ಕನಸಿನೊಳಗೂ ಕೂಡ ಅದೇ ಕರಸ್ಥಳದ ನಾಗಲಿಂಗ ಸ್ವಾಮಿಗಳು ಬಂದು ಅದೇ ಕನಸನ್ನ ಹೇಳ್ಯಾರ. ನನ್ನ ಕನಸಿನಲ್ಲೂ ಕೂಡ ಅದೇ ಸ್ವಪ್ನ ಬಿದ್ದದ. ಇದು ಸತ್ಯವಾಗಲು ಸತ್ಯ ಆಗ್ತದ ಅನ್ನುವಂತ ಮಾತುಗಳನ್ನ ಮೌನಾಚಾರ್ಯ ಹೇಳಿರುವಂತ ಸಂದರ್ಭದೊಳಗ ಆ ಇಬ್ರು ದಂಪತಿಗಳು ಎಷ್ಟು ಖುಷಿ ಆದ್ರು ಅಂದ್ರ ನೋಡ್ಬೇಕು. ತಾಯಿಯ ಆ ದಿನದ ಉಲ್ಲಾಸವೇ ಬೇರೆ ಆಯ್ತು. ನೋಡ್ರಿ, 3 ಜನ ಗಂಡು ಮಕ್ಕಳದಾರ, ಆದ್ರೂ ಕೂಡ ಉಲ್ಲಾಸ ಆನಂದ ಪಡಕತ್ತಾರ. ಯಾಕಂದ್ರ ಮುಂದೊಂದು ದಿನ ಈ ನಾಡನ್ನ ಬೆಳಗುವಂತ ಮಗು ಹುಟ್ಟುತ್ತದ ಅಂತ. ನೋಡ್ರಿ, ಎಷ್ಟು ಖುಷಿ ತಾಯಿಗೆ. ತಾಯಿ ಏನಾಗತ್ತಿರ್ತಾಳ ನೋಡ್ರಿ, ಮನೆಯನ್ನ ಬೆಳಗುವುದಕ್ಕಿಂತ ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನೊಳಗ ಚೂಡಾಮಣಿಯಾಗು, ನನಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ ಅಂತ ತಾಯಿ ಹೇಳಕತ್ತಿರ್ತಾಳ. ಯಾಕೆ ಹೇಳಕತ್ತಿರ್ತಾಳ್ರಿ? ನನ್ನ ಮಗ ನನ್ನ ಮನೆಯನ್ನಟ್ಟ ಬೆಳಗಬಾರದು, ಇಡೀ ನಾಡನ್ನ ಬೆಳಗಬೇಕು ಅನ್ನುವಂಥ ತಾಯಿಯ ಉಲ್ಲಾಸ ಅದು. ತಾಯಿಯ ಪ್ರೀತಿ, ತಾಯಿಯ ಮಮತೆ ಎಷ್ಟು ದೊಡ್ಡದು ನೋಡ್ರಿ. ಯಾವಾಗ ಈ ಕನಸುಗಳನ್ನು ಕಂಡ್ರು ಗುರುವಿನ ವಾಕ್ಯ ಸುಳ್ಳಾಗಲು ಸಾಧ್ಯವೇ? ಸುಳ್ಳಾಗಲು ಸಾಧ್ಯವೇ? ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವೂ ಅಮೃತವಾಗುವುದಯ್ಯ ಅಂತ ಹೇಳ್ತಾರ. ಗುರು ಆಶೀರ್ವಾದ ಮಾಡಿದ ಅಂದ್ರ, ದೇವರ ಆಶೀರ್ವಾದ ಮಾಡಿದ ಅಂದ್ರ ಬರಡಾಗಿರುವಂತ ಭೂಮಿನೂ ಕೂಡ ಚಿಗುರ್ತದ ಅಂತ ಹೇಳ್ತಾರ. ವಿಷವನ್ನ ಉಂಡಿರುವಂತ ಈ ದೇಹವು ಕೂಡ ಅಮೃತ ಆಗ್ತದ ಅಂತ ಹೇಳ್ತಾರ. ಎಷ್ಟು ಗುರುವಿನೊಳಗೆ ಶಕ್ತಿ ಐತಲ್ರಿ. ಗುರುವಿನೊಳಗೆ ನೋಡ್ರಿ ಫಲ ಅನ್ನೋದು ಎಷ್ಟು ದೊಡ್ಡದೈತ. ಅದಕ್ಕೆ ಹೇಳ್ತಾರ ನೋಡ್ರಿ, ಗುರುವಿನ ಶಾಪ ಗುರುವಿನ ಆಶೀರ್ವಾದ ಬಲ್ಲವರಾರು ಅಂತ ಹೇಳ್ತಾರ. ಒಂದು ಸಲ ಗುರು ಒಲ್ಲದ ಆಶೀರ್ವಾದ ಮಾಡಿದ ಅಂದ್ರೆ ಏನೆಲ್ಲ ಸಿಗ್ತದ ಅಂತ.
ಉದಾಹರಣೆಗಳು ಭಾಳ ಅದಾವ, ಹೇಳ್ಕೊಂಡು ಹೊಂಟ್ರೆ ಭಾಳ ಆಗ್ತಾವ ನೋಡ್ರಿ. ಯಾವಾಗ ಹಿಂಗೆ ಆಶೀರ್ವಾದ ಆಯಿತು, ತಾಯಿ 1 ವರ್ಷ ದಾಟುವುದ್ರೊಳಗಾಗಿ ಗರ್ಭವನ್ನು ಧರಿಸ್ತಾಳ. ಮುಂದೆ ತಾಯಿ ನೋಡ್ರಿ ಆ ಗರ್ಭದೊಳಗಿರುವಂತ ಮಗುವಿಗೆ ಎಷ್ಟು ಪ್ರೀತಿ ತೋರಿಸ್ತಾಳ, ಚಲೋ ಆಹಾರವನ್ನ ಸೇವನೆ ಮಾಡ್ತಾಳ, ಚಲೋ ಪುಸ್ತಕಗಳನ್ನ ಓದ್ತಾಳ. ಆ ಪುಸ್ತಕಗಳ ಒಳಗ ನೋಡ್ರಿ ತಾಯಿ ನನ್ನ ಮಗು ಬಹಳ ಎತ್ತರವಾಗಿ ಬೆಳೆಯಲಿ ಅನ್ನುವಂತ ಅನುಕರಣೆಯನ್ನ ತಾಯಿ ಮಾಡಕತ್ತಾಳ. ನೋಡ್ರಿ ಮಗು ಗರ್ಭದೊಳಗ ಐತು, ನಾವ್ ನಗತಿರ್ತೀವಿ ನೋಡ್ರಿ, ತಾಯಿಯ ಗರ್ಭದೊಳಗ ಮಗು ಐತೆ, ಅದೇನು ಕೇಳ್ತದೇನು, ಅದೇನು ನೋಡ್ತದೇನು, ನಾವು ತಿಂದಿದ್ದೇನು, ಅದಕ್ಕೇನು ತಟ್ಟದೇನು ಅಂತ ಅಂತೀವಿ ನಾವು, ಹೌದಲ್ರಿ? ಬಹಳ ಜನ ಹಿಂಗ ಅಂತಾರ ನೋಡ್ರಿ. ಆ ಮಕ್ಕಳಿಗೆ ಒಂದು ಕಡೆ ಹೇಳ್ತಾರೆ ಡಾಕ್ಟರ್, ಮಗು ಯಾವಾಗ ಗರ್ಭವನ್ನು ಧರಿಸ್ತದ, ತಾಯಿಯ ಗರ್ಭದೊಳಗ ಮಗು ಆರಂಭ ಆಗ್ತದ ಬೆಳೆಯುವುದಕ್ಕ, ಆ ಮಗುವಿಗೆ ಅರಿವು ಯಾವಾಗ ಬರ್ತದ ಅಂದ್ರೆ 6 ತಿಂಗಳ ಮೇಲೆ ಆ ಮಗುವಿಗೆ ಒಂದಿಷ್ಟು ತಿಳುವಳಿಕೆ ಅನ್ನೋದು ಬರ್ತದ ಗರ್ಭದೊಳಗಿದ್ದಾಗ ಅಂತ ಹೇಳ್ತಾರ. ನಮ್ಮ ವಿಜ್ಞಾನಗಳ 3 ತಿಂಗಳಿಗೆ ಅಂತ ಹೇಳ್ತಾರ. ಆದ್ರೆ ನಮ್ಮ ಅಧ್ಯಾತ್ಮ ಏನು ಹೇಳ್ತದ ಅಂದ್ರೆ ತಾಯಿ ಯಾವಾಗ ಗರ್ಭವನ್ನು ಧರಿಸ್ತಾಳ ಅವಾಗಿನಿಂದಲೇ ಮಗುವಿಗೆ ಸಂಸ್ಕಾರ ಆರಂಭ ಆಗಬೇಕು, ತಿಳುವಳಿಕೆ ಆರಂಭ ಆಗ್ತದ ಅನ್ನುವಂಥ ಮಾತುಗಳನ್ನ ನಮ್ಮ ಅಧ್ಯಾತ್ಮ ಹೇಳ್ತದ. ನೋಡ್ರಿ ಆ ಮಗುವಿಗೆ ಹೆಂಗ ಸಂಸ್ಕಾರವನ್ನ ಕೊಡಾಕತ್ತಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಅಷ್ಟಾವಕ್ರ ಅಂತ. ಅಷ್ಟಾವಕ್ರ ಇನ್ನು ತಾಯಿಯ ಗರ್ಭದೊಳಗಿದ್ದ ನೋಡ್ರಿ, ತಂದೆ ಪಾಠ ಮಾಡ್ತಿದ್ದ ಅಂತ. ಪಾಠ ಮಾಡುವಂತ ಸಂದರ್ಭದೊಳಗ ಆ ಅಷ್ಟಾವಕ್ರನ ತಾಯಿ ಆ ಪಾಠವನ್ನ ಕೇಳ್ತಿದ್ಲ ಅಂತ. ಏನು ಪಾಠ ಮಾಡ್ತಿದ್ದ ಅಂದ್ರ ಈ ಋಗ್ವೇದ, ಯಜುರ್ವೇದ, ಅಥರ್ವವೇದ ಅಂತ ವೇದಗಳ ಏನು ಬರ್ತಾವಲ್ಲ ಆ ವೇದಗಳ ಪಾಠವನ್ನ ಮಾಡ್ತಿದ್ದ ತಂದೆ. ಹೆಂಗ ಪಾಠ ಮಾಡುವಂತ ಸಂದರ್ಭದೊಳಗ ಮಗು ಗರ್ಭದೊಳಗ ಐತ, 9 ತಿಂಗಳ ಆಗೈತ, ಮಗುನು ಕೂಡ ಪಾಠವನ್ನ ಕೇಳಾಕತ್ತದ. ಹಿಂಗ ತಂದೆ ಪಾಠವನ್ನ ಹೇಳುವಂತ ಸಂದರ್ಭದೊಳಗ ಯಾವುದೋ ಒಂದು ವೇದವನ್ನ ತಪ್ಪಿಬಿಟ್ಟ ಅಂತ. ತಪ್ಪಿದಕ್ಕೆ ಹೊಟ್ಟೆ ಒಳಗಿರುವಂತ ಮಗು ಹೇಳತ್ತಂತ, ಇದು ತಪ್ಪಿತು ಅಂತ ಹೇಳತ್ತಂತ. ನೋಡ್ರಿ ನಮಗೆಲ್ಲ ಆಶ್ಚರ್ಯ ಆಗುತ್ತಲ್ಲ, ಇನ್ನು ಗರ್ಭದೊಳಗ ಐತ ಮಗು, ಇದು ತಪ್ಪಿತು ಅಂತ ಹೇಳುವಂತ ಶಕ್ತಿ ಅದಕ್ಕೆ ಎಲ್ಲಿ ಬಂತು? ಯಾವ ಉದಾಹರಣೆಗಳದಾವ್ರಿ ಅಪೋರ ಅಂತೀರಲ್ರಿ ನೀವೆಲ್ಲ. ನೋಡ್ರಿ ಯಾವಾಗ ಗರ್ಭದೊಳಗಿರುವಂತ ಮಗು ತಪ್ಪಿತು ಅಂತ ಹೇಳುತ್ತೆ, ತಂದೆಗೆ ಆಶ್ಚರ್ಯ ಆತು. ನನ್ನ ಜೀವಮಾನದೊಳಗ ನಾನು ಪಾಠವನ್ನ ಮಾಡುವಂತ ಸಂದರ್ಭದೊಳಗ ಯಾವ ಮಕ್ಕಳು ಕೂಡ ನನಗೆ ತಪ್ಪಿತು ಅಂತ ಹೇಳಿಲ್ಲ, ಯಾವ ಮಕ್ಕಳು ಕೂಡ ಇದು ತಪ್ಪು ಅಂತ ಬೆರಳು ಮಾಡಿ ತೋರಿಸಿಲ್ಲ. ಇನ್ನೂ ಗರ್ಭದೊಳಗ ಐತ ನನ್ನ ಮಗ, ಇನ್ನೂ ಹೊಟ್ಟೆ ಒಳಗ ಅದಾನ, ಇಟ್ಟು ಲೆವೆಲ್ ಈ ಎತ್ತರಕ್ಕೆ ನನಗ ತಪ್ಪನ್ನುವಂತ ಮಟ್ಟಕ್ಕೆ ಬೆಳೆದ ಅಂದ್ರ ಆ ಮಗುವಿಗೆ ತಂದೆ ಶಾಪವನ್ನು ಕೊಡ್ತಾನಂತ. ನೋಡ್ರಿ ಎಲ್ಲರ ಉದಾಹರಣೆ ನೋಡ್ರಿ ಏನ್ರಿ ನೀವು. ತಂದೆ ಮಗನಿಗೆ ಶಾಪವನ್ನು ಕೊಟ್ಟಿರುವಂತ ಘಟನೆಯನ್ನ, ತಾಯಿ ಮಗನಿಗೆ ಶಾಪವನ್ನ ಕೊಟ್ಟಿರುವಂತ ಘಟನೆಯನ್ನು ನೋಡ್ರೇನು. ಆದ್ರೆ ಅಷ್ಟಾವಕ್ರನ ತಂದೆ ಶಾಪವನ್ನ ಕೊಡ್ತಾನಂತ. ಏನು ಶಾಪವನ್ನ ಕೊಡ್ತಾನಂದ್ರ, ನೀನು ಮುಂದೊಂದು ದಿನ ಈ ಭೂಮಿಗೆ ಜನಿಸೋದೇ ಕರೆ ಆಯ್ತು ಅಂದ್ರ, ಈ ಭೂಮಿಗೆ ಹುಟ್ಟೋದೇ ಕರೆ ಆಯ್ತು ಅಂದ್ರ, ಎಂತ ಮಗನಾಗಿ ಈ ಭೂಮಿಗೆ ಜನ್ಮವನ್ನ ತಾಳು ಅಂದ್ರ ಅಷ್ಟಾವಕ್ರನಾಗಿ ನೀನು ಜನ್ಮವನ್ನ ತಾಳು ಅಂತ ಶಾಪ ಕೊಟ್ಬಿಟ್ಟ ಅಂತ. ನೋಡ್ರಿ ಮುಂದೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ತಂದೆ ಹೇಳಿದ ಮಾತಿಗೆ ಮಗ ಅಷ್ಟಾವಕ್ರನಾಗಿ ಜನಿಸಿದ ಏನ್ರಿ? ಅಷ್ಟಾವಕ್ರ ಅಂದ್ರೆ 8 ತರಹದ ಕ್ರೂರಿ. ಆ ಕ್ರೂರಿಯಾಗಿ ನೀನು ಜನನವನ್ನು ತಾಳುವಂತ ತಂದೆ ಕೊಟ್ಟಾಗ ಮುಂದೆ ಮಗ ಅಷ್ಟಾವಕ್ರನಾಗಿ 8 ತರಹದ ಕ್ರೂರಿಯಾಗಿ ಈ ಭೂಮಿಗೆ ಜನ್ಮವನ್ನು ತಾಳ್ತದಂತ. ಆದ್ರೆ ನೆನಪಿರ್ಲಿ ನಿಮ್ಗೆಲ್ಲ, ಏನು ಹೊಟ್ಟೆ ಒಳಗಿದ್ದಾಗ ಗರ್ಭದೊಳಗಿದ್ದಾಗ ಏನು ವೇದಗಳ ಅಧ್ಯಯನ ಪಾಠವನ್ನು ತಿಳ್ಕೊಂಡಿತ್ತಲ್ಲ, ಅದು ಗ್ರಹಿಕೆ ಮಾಡಿತ್ತಲ್ಲ, ನಿಮ್ಗೆಲ್ಲ ನೆನಪಿರ್ಲಿ. ಆ ಪಡೆದಿರುವಂತ ಜ್ಞಾನವನ್ನ ಮುಂದೆ ಜನಕನ ಆಸ್ಥಾನದೊಳಗ ಪಂಡಿತನಾಗಿ ಕೆಲಸ ಮಾಡ್ತಾನಂದ್ರ ತಾಯಿಯ ಗರ್ಭದೊಳಗಿದ್ದಾಗ ಸಂಸ್ಕಾರ ಎಷ್ಟು ಪರಿಣಾಮ ಬೀರ್ತದ ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು. ಅದಕ್ಕೆ ನೋಡ್ರಿ ಮಕ್ಕಳಿಗೆ ನಾವು ಹೇಳಾಕತ್ತೆ, ಅಲ್ಲಿಂದ ಬುತ್ತಿ ಜಾತ್ರೆಯನ್ನು ಮಾಡ್ಕೊಂಡು ಬಂದಿವಿ ನಾವು, ರೊಟ್ಟಿಯನ್ನು ಹೊತ್ತುಕೊಂಡು. ಅದು ಭಾಳ ವೈಭವ ಅದ, ಭಾಳ ಕಡೆ ನಾವು ಮಾಡಿಸ್ತೀನಿ, ವರ್ಷ ಮಾಡ್ಕೊಂತ ಬರ್ತೀರಿ. ಅದೊಂದು ದೊಡ್ಡ ಸೇವಾ. ಯಾಕಂದ್ರೆ ನೀವು ಮಾಡಿರುವಂತ, ನೀವು ತಟ್ಟಿರುವಂತ ರೊಟ್ಟಿಯನ್ನ ಇಡೀ ಮಹಾಪ್ರಸಾದದೊಳಗೆ ಸೇವನೆ ಆಗ್ತದಂದ್ರೆ ನಿಮ್ಮಂತ ಪುಣ್ಯವಂತರು ಯಾರದಾರ್ರಿ ಅವ, ಹೌದಲ್ರಿ? ನೋಡ್ರಿ ಒಂದು ರೊಟ್ಟಿ ಇಡೀ ದಾಸೋಹಕ್ಕೆ ಮುಟ್ತದ ಅಂದ್ರೆ